ಈ ದಿನ ಬೆಳಿಗ್ಗೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಲ್ಲಾಪುರ ಅಂತ ಹೇಳುವಂಥದ್ದೊಂದು ಗ್ರಾಮ. ಅಲ್ಲಿ ರೋಸಿ ರಾಯಲ್ ಅಂತ ಹೇಳುವಂಥದ್ದು ಒಂದು ಕಾಲೇಜಿದೆ. ಆ ಕಾಲೇಜಿನಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು 3ನೇ ವರ್ಷದ ನರ್ಸಿಂಗ್ ಕೋರ್ಸನ್ನು ಮಾಡ್ತಾಯಿದ್ರು. ಅದರಲ್ಲಿ ಒಬ್ಬ ಹುಡುಗಿಗೆ ಶುಭಮ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ, ಅವನು ಬಿಹಾರ್ ಮೂಲದವನು. ಅವನಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾಯಿದ್ದ. ಆ ಹುಡುಗಿಯ ಜೊತೆ ಸ್ವಲ್ಪ ವಿಶ್ವಾಸ ಬೆಳೆದಿತ್ತು. ಆ ಹುಡುಗಿ ಬೇರೆಯವರನ್ನು ಪ್ರೀತಿಸ್ತಿದ್ದಾಳೆ ಅಂತ ಹೇಳುವ ಕಾರಣಕ್ಕೋಸ್ಕರವಾಗಿ ಅವಳನ್ನು ಕೊಲೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇವತ್ತು ಕಾಲೇಜ್ ಹತ್ರ ಬಂದಿದ್ದ. ಆ್ಯಕ್ಚುಲಿ ಅವರಿಬ್ಬರು ಹುಡುಗಿಯರು ಇವತ್ತು ಕಾಲೇಜಿನಲ್ಲಿ ಎಕ್ಸಾಮಿಗೆ ಹಾಲ್ ಟಿಕೆಟನ್ನು ತಗೊಳ್ಳೋದಕ್ಕೋಸ್ಕರವಾಗಿ ಹುಡುಗಿಯರು ಬಂದಿದ್ದರು. ಆ ಟೈಮ್ನಲ್ಲಿ ಇವನನ್ನು ನೋಡಿಬಿಟ್ಟು ಅವರು ಬಂದಿದ್ದು ಒಂದು ಓಲಾ ಊಬರ್ ಕಾರ್ನಲ್ಲಿ ಬಂದಿದ್ದರು. ಅದರಲ್ಲಿ ಶಿವಕುಮಾರ್ ಅಂತ ಹೇಳಿ ಕಾರ್ ಡ್ರೈವರಿಗೆ ಸಸ್ಪೆಕ್ಟಾಗಿ ಇವನಿಗೆ ಸಸ್ಪೆಕ್ಟಾಗಿ ಶಿವಕುಮಾರ್ಗೆ ಹೇಳಿದ್ದಾರೆ. ಶಿವಕುಮಾರ್ ಇಮ್ಮಿಡಿಯೇಟಾಗಿ 112ಗೆ ದೂರವಾಣಿ ಮುಖಾಂತರ ತಿಳಿಸಿದ್ದು. ನಮ್ಮ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯ 112ನ ಇಬ್ಬರು ಸಿಬ್ಬಂದಿಗಳು ಇಮ್ಮಿಡಿಯೇಟಾಗಿ ಅಲ್ಲಿಗೆ ತೆರಳಿ ಶಿವಕುಮಾರ್ ಮುಖಾಂತರನೇ ನಾವು ಸ್ವಲ್ಪ ದೂರದಲ್ಲಿದ್ದೀವಿ ಬನ್ನಿ ಅಂತೇಳಿ ಅಲ್ಲಿಗೆ ಕರೆಸಿ ಅಲ್ಲಿ ಬಂದ ನಂತರ ಅವನನ್ನು ಕ್ಯಾಚ್ ಮಾಡಿದ್ದಾರೆ. ಆಗ ಅವನನ್ನು ಹಿಡ್ಕೊಂಡಂಥ ಸಂದರ್ಭದಲ್ಲಿ ಅವನ ಹತ್ರ ಒಂದು ಕಂಟ್ರಿ ಮೇಡ್ ರಿವಾಲ್ವರು ಮತ್ತು 4 ಜೀವಂತ ಗುಂಡುಗಳು ಸಿಕ್ಕಿದ್ದಾವೆ. ಇದು ಎಲ್ಲಿಂದ ಬಂತು ಏನು ಅಂತ ಹೇಳೋದ್ರ ಬಗ್ಗೆ ನಾವು ತನಿಖೆ ಮಾಡ್ತಾಯಿದ್ದೀವಿ. ಈಗಾಗಲೇ ಅವಳು ಬೇರೆ ಹುಡುಗರನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳುವ ಕಾರಣಕ್ಕೋಸ್ಕರವಾಗಿ ಅವಳಿಗೆ ವಾಟ್ಸಪ್ನಲ್ಲಿ ರಿವಾಲ್ವರ್ನ ಫೋಟೋ ಸಹ ಅವನು ಕಳಿಸಿದ್ದ. ಈಗ ಅವನನ್ನು ಡೀಟೇಲ್ ಎಂಕ್ವೈರಿ ಮಾಡ್ತಾಯಿದ್ದೀವಿ. ಸೋರ್ಸ್ ಆಫ್ ವೆಪನ್ ಎಲ್ಲಿಂದ ಬಂತು ಏನು ಅಂತ ಹೇಳೋದ್ರ ಬಗ್ಗೆ ನಾವು ಮಾತಾಡ್ತಾಯಿದ್ದೀವಿ. ಕೆಲವು ಮಾಧ್ಯಮಗಳಲ್ಲಿ ಸಾರ್ವಜನಿಕರೇ ಹಿಡ್ಕೊಟ್ರು ಅಂತ ಹೇಳುವಂಥದ್ದೊಂದು ತಪ್ಪು ಮಾಹಿತಿ ಪ್ರಸಾರ ಆಗ್ತಾಯಿದೆ. ಅದು ಆ್ಯಕ್ಚುಲಿ ಹಿಡಿದಿರುವಂಥದ್ದು ನಮ್ಮ 112ನ ಇಬ್ಬರು ಸಿಬ್ಬಂದಿಗಳನ್ನ ಹಿಡಿದಿದ್ದಾರೆ. ಅವರಿಗೆ ನಾವು ರಿವಾರ್ಡ್ ರೋಲನ್ನು ಕೂಡ ಕೊಡ್ತಾಯಿದ್ದೀವಿ. ಈ ದಿನ ಬೆಳಿಗ್ಗೆ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಲ್ಲಾಪುರ ಅಂತ ಹೇಳುವಂಥದ್ದೊಂದು ಗ್ರಾಮ. ಅಲ್ಲಿ ರೋಸಿ ರಾಯಲ್ ಅಂತ ಹೇಳುವಂಥದ್ದು ಒಂದು ಕಾಲೇಜಿದೆ. ಆ ಕಾಲೇಜಿನಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು 3ನೇ ವರ್ಷದ ನರ್ಸಿಂಗ್ ಕೋರ್ಸನ್ನು ಮಾಡ್ತಾಯಿದ್ರು. ಅದರಲ್ಲಿ ಒಬ್ಬ ಹುಡುಗಿಗೆ ಶುಭಮ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ, ಅವನು ಬಿಹಾರ್ ಮೂಲದವನು. ಅವನಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾಯಿದ್ದ. ಆ ಹುಡುಗಿಯ ಜೊತೆ ಸ್ವಲ್ಪ ವಿಶ್ವಾಸ ಬೆಳೆದಿತ್ತು. ಆ ಹುಡುಗಿ ಬೇರೆಯವರನ್ನು ಪ್ರೀತಿಸ್ತಿದ್ದಾಳೆ ಅಂತ ಹೇಳುವ ಕಾರಣಕ್ಕೋಸ್ಕರವಾಗಿ ಅವಳನ್ನು ಕೊಲೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಇವತ್ತು ಕಾಲೇಜ್ ಹತ್ರ ಬಂದಿದ್ದ. ಆ್ಯಕ್ಚುಲಿ ಅವರಿಬ್ಬರು ಹುಡುಗಿಯರು ಇವತ್ತು ಕಾಲೇಜಿನಲ್ಲಿ ಎಕ್ಸಾಮಿಗೆ ಹಾಲ್ ಟಿಕೆಟನ್ನು ತಗೊಳ್ಳೋದಕ್ಕೋಸ್ಕರವಾಗಿ ಹುಡುಗಿಯರು ಬಂದಿದ್ದರು. ಆ ಟೈಮ್ನಲ್ಲಿ ಇವನನ್ನು ನೋಡಿಬಿಟ್ಟು ಅವರು ಬಂದಿದ್ದು ಒಂದು ಓಲಾ ಊಬರ್ ಕಾರ್ನಲ್ಲಿ ಬಂದಿದ್ದರು. ಅದರಲ್ಲಿ ಶಿವಕುಮಾರ್ ಅಂತ ಹೇಳಿ ಕಾರ್ ಡ್ರೈವರಿಗೆ ಇವನಿಗೆ ಸಸ್ಪೆಕ್ಟಾಗಿ ಶಿವಕುಮಾರ್ಗೆ ಹೇಳಿದ್ದಾರೆ. ಶಿವಕುಮಾರ್ ಇಮ್ಮಿಡಿಯೇಟಾಗಿ 112ಗೆ ದೂರವಾಣಿ ಮುಖಾಂತರ ತಿಳಿಸಿದ್ದು. ನಮ್ಮ ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯ 112ನ ಇಬ್ಬರು ಸಿಬ್ಬಂದಿಗಳು ಇಮ್ಮಿಡಿಯೇಟಾಗಿ ಅಲ್ಲಿಗೆ ತೆರಳಿ ಶಿವಕುಮಾರ್ ಮುಖಾಂತರನೇ ನಾವು ಸ್ವಲ್ಪ ದೂರದಲ್ಲಿದ್ದೀವಿ ಬನ್ನಿ ಅಂತೇಳಿ ಅಲ್ಲಿಗೆ ಕರೆಸಿ ಅಲ್ಲಿ ಬಂದ ನಂತರ ಅವನನ್ನು ಕ್ಯಾಚ್ ಮಾಡಿದ್ದಾರೆ. ಆಗ ಅವನನ್ನು ಹಿಡ್ಕೊಂಡಂಥ ಸಂದರ್ಭದಲ್ಲಿ ಅವನ ಹತ್ರ ಒಂದು ಕಂಟ್ರಿ ಮೇಡ್ ರಿವಾಲ್ವರು ಮತ್ತು 4 ಜೀವಂತ ಗುಂಡುಗಳು ಸಿಕ್ಕಿದ್ದಾವೆ. ಇದು ಎಲ್ಲಿಂದ ಬಂತು ಏನು ಅಂತ ಹೇಳೋದ್ರ ಬಗ್ಗೆ ನಾವು ತನಿಖೆ ಮಾಡ್ತಾಯಿದ್ದೀವಿ. ಈಗಾಗಲೇ ಅವಳು ಬೇರೆ ಹುಡುಗರನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಅಂತ ಹೇಳುವ ಕಾರಣಕ್ಕೋಸ್ಕರವಾಗಿ ಅವಳಿಗೆ ವಾಟ್ಸಪ್ನಲ್ಲಿ ರಿವಾಲ್ವರ್ನ ಫೋಟೋ ಸಹ ಅವನು ಕಳಿಸಿದ್ದ. ಈಗ ಅವನನ್ನು ಡೀಟೇಲ್ ಎಂಕ್ವೈರಿ ಮಾಡ್ತಾಯಿದ್ದೀವಿ. ಸೋರ್ಸ್ ಆಫ್ ವೆಪನ್ ಎಲ್ಲಿಂದ ಬಂತು ಏನು ಅಂತ ಹೇಳೋದ್ರ ಬಗ್ಗೆ ನಾವು ಮಾತಾಡ್ತಾಯಿದ್ದೀವಿ. ಕೆಲವು ಮಾಧ್ಯಮಗಳಲ್ಲಿ ಸಾರ್ವಜನಿಕರೇ ಹಿಡ್ಕೊಟ್ರು ಅಂತ ಹೇಳುವಂಥದ್ದೊಂದು ತಪ್ಪು ಮಾಹಿತಿ ಪ್ರಸಾರ ಆಗ್ತಾಯಿದೆ. ಅದು ಆ್ಯಕ್ಚುಲಿ ಹಿಡಿದಿರುವಂಥದ್ದು ನಮ್ಮ 112ನ ಇಬ್ಬರು ಸಿಬ್ಬಂದಿಗಳನ್ನ ಹಿಡಿದಿದ್ದಾರೆ. ಅವರಿಗೆ ನಾವು ರಿವಾರ್ಡ್ ರೋಲನ್ನು ಕೂಡ ಕೊಡ್ತಾಯಿದ್ದೀವಿ.